ನಮಸ್ತೆ ಎಲ್ರಿಗೂ. ಇವಾಗ ನಮ್ಮ ದಕ್ಷಿಣ ಕನ್ನಡ ಗೌಡ ವೆಲ್ಫೇರ್ ಅಸೋಸಿಯೇಷನ್ ವೆಬ್ಸೈಟಲ್ಲಿ ಪರ್ಸನಲ್ ಬ್ರ್ಯಾಂಡಿಂಗ್ ಅಥವಾ ಬಿಸ್ನೆಸ್ ಬ್ರ್ಯಾಂಡಿಂಗ್ ಅದಕ್ಕೆ ಸಂಬಂಧಪಟ್ಟಂಥ ಪೇಜ್ ಅಥವಾ ಸರ್ವಿಸ್ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಯಾವ ಥರ ಎಲ್ಲ ಮಾಡ್ಬೋದಂತ ಒಂದು ಇಂಟೆನ್ಷನ್ ಇದರಲ್ಲಿ ನಿಮಗೆ ನಿಮ್ಮನ್ನು ಬ್ರ್ಯಾಂಡ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಹೆಸರು, ನಿಮ್ಮ ಬಗ್ಗೆ ಒಂದು 10 ಮಂದಿಗೆ ಗೊತ್ತಾಗೋ ಥರ ಮಾಡುವಂಥದ್ದು. ಈಗ ನಾವು ಸಂಘದಲ್ಲಿ ತುಂಬ ಟೈಮಲ್ಲಿ ಇರ್ತೇವೆ ಅಥವಾ ಬಿಸ್ನೆಸ್ ಮಾಡ್ಕೊಂಡಿರ್ತೇವೆ, ಎಷ್ಟಿದ್ದರೂ ನಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ಮನ್ನು ಇನ್ನೊಬ್ಬರಿಗೆ ರೀಚ್ ಮಾಡ್ಕೊಳ್ಳಿಕ್ಕೆ ತುಂಬ ಆಗಿರೋದಿಲ್ಲ ಅಥವಾ ಫೇಲ್ಯೂರ್ ಆಗಿರುತ್ತೇವೆ. ಯಾಕೆಂದರೆ ನಮ್ಮದು ಈ ಕಾರ್ಯಕ್ರಮ ಅಥವಾ ಏನಾದೊಂದು ಗೆಟ್ ಟುಗೆದರ್ ಈವೆಂಟ್ ಇದ್ದರೆ ನಮಗೆ ಜಾಸ್ತಿ ಒಬ್ಬರನ್ನೊಬ್ಬರನ್ನು ಪರಿಚಯ ಮಾಡೋಕ್ಕೆ ಆಗೋದಿಲ್ಲ. ಅದೇ ಸಭಾ ಕಾರ್ಯಕ್ರಮ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಅದರಲ್ಲೇ ನಾವು ಮುಳುಗಿರ್ತೇವೆ ಮತ್ತು ಅದಕ್ಕೊಂದು ಆಪರ್ಚುನಿಟಿ ಸಿಕ್ಕಿರೋದಿಲ್ಲ. ಸೊ ಇಲ್ಲಿ ಏನು ಮಾಡ್ತೇವೆ ಅಂದರೆ ಅದನ್ನು ನಾವು ವೆಬ್ಸೈಟ್ ಮೂಲಕ ಪರಿಚಯ ಮಾಡ್ಕೊಳ್ಳುವಂಥದ್ದು. ವೆಬ್ಸೈಟ್ ಇರಲಿ ಅಥವಾ ಯೂಟ್ಯೂಬು ವೀಡಿಯೋಸ್ ಇರಲಿ, ಆ ಮೂಲಕವಾಗಿ ನಿಮ್ಮ ಬಗ್ಗೆ 10 ಮಂದಿಗೆ ಗೊತ್ತಾಗೋ ಥರ ಮಾಡಿಕೊಳ್ಳುವಂಥದ್ದು. ಇದು ಎಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಓಕೆ, ನಿಮ್ಮ ಪರಿಚಯವನ್ನು ಈಗ ಬಿಸ್ನೆಸ್ ಇದ್ದವರು ಬಿಸ್ನೆಸ್ ಬ್ರ್ಯಾಂಡ್ ಮಾಡ್ಕೊಳ್ಳುವಂಥದ್ದು ಅಥವಾ ತುಂಬ ಎಫರ್ಟ್ ಎಲ್ಲ ಹಾಕಿರ್ತೀವ ಸಂಘದಲ್ಲಿ ಇದ್ಕೊಂಡು, ನಿಮ್ಮದೇ ಆದಂಥ ಒಂದು ಕೋರ್ ವ್ಯಾಲ್ಯೂಸ್ ಇರುತ್ತೆ, ಅದು ಇನ್ನೊಬ್ಬರಿಗೆ ಅರ್ಥ ಆಗಬೇಕು ಅಂಥದ್ದೆಲ್ಲ ಮಾಡಬೇಕಿದ್ರೆ ಇದೊಂದು ವೇದಿಕೆ. ಓಕೆ, ನೀವು ಬ್ರ್ಯಾಂಡ್ ಮಾಡ್ಕೊಳ್ಳುವಂಥದ್ದು, 10 ಮಂದಿಗೆ ನಿಮ್ಮ ಬಗ್ಗೆ ಹೇಳುವಂಥದ್ದು. ಓಕೆ, ನಮ್ಮ ವೆಬ್ಸೈಟ್ ದಕ್ಷಿಣ ಕನ್ನಡ dkgowdas.bangalore.com ಹೋದರೆ ಅಲ್ಲಿ ಒಂದು ಪೇಜಸ್ ಇರುತ್ತೆ. ಅಲ್ಲಿ ನಿಮಗೆ 1 ಪೇಜ್ ನಿಮಗೆ ಕಂಪ್ಲೀಟ್ ರಿಸರ್ವ್ ಮಾಡಿರ್ತೇವೆ. ಓಕೆ, ಅದಕ್ಕೆ ಲ್ಯಾಂಡಿಂಗ್ ಪೇಜ್ ಅಂತ ಹೇಳ್ತೇವೆ ಅಥವಾ 1 ಪೇಜ್ ವೆಬ್ಸೈಟ್ ಅಥವಾ ನಿಮ್ಮ ಪ್ರೊಫೈಲ್ ಪೇಜ್. ಓಕೆ, ಇದನ್ನು ನಾವು ಮಾಡ್ಕೊಳ್ಳುವಂಥದ್ದು. ಅಲ್ಲಿ ನಿಮಗೆ ನಿಮ್ಮ ಕಂಪ್ಲೀಟ್ ಬಯೋ ಸಿಗುತ್ತೆ. ಓಕೆ, ಅಲ್ಲಿ 3 ಕ್ಯಾಟಗರಿ ಮಾಡ್ಕೊಳ್ಳುವಂಥದ್ದಲ್ಲಿ ಒಂದು ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗ್. ಓಕೆ, ಒಂದು ಕಮ್ಯುನಿಟಿ ವೆಬ್ಸೈಟ್ ಆಗಿದ್ದರಿಂದ ನಿಮ್ಮದು ಎಲ್ಲಿ ಊರು, ನಿಮ್ಮ ಮನೆಯದ್ದು ಪರಿಚಯ ಅಥವಾ ಫ್ಯಾಮಿಲಿದು ಪರಿಚಯ, ಅಪ್ಪ ಅಮ್ಮ, ಫ್ಯಾಮಿಲಿ ಹಿಸ್ಟ್ರಿ, ಫ್ಯಾಮಿಲಿ ಟ್ರೀ ಅದನ್ನು ಮಾಡ್ಕೊಳ್ಳುವಂಥದ್ದು. ಅದಾದಮೇಲೆ ನಿಮ್ಮದು ಅಚೀವ್ಮೆಂಟ್, ಬೇರೆ ಬೇರೆ ಸಂಘದಲ್ಲಿರ್ತೀರ, ಬೇರೆ ಬೇರೆ ಕ್ಲಬ್ಬಲ್ಲಿ ಇರ್ತೀರ, ರೋಟ್ರಿ ಅಥವಾ ಲಯನ್ಸ್ ಅಥವಾ ಬೇರೆ ಚಾರಿಟೇಬಲ್ ಟ್ರಸ್ಟ್, ಆ ಥರ ತುಂಬ ಸರ್ವಿಸ್ ಮಾಡ್ಕೊಂಡಿರ್ತೀರ, ಅದರದ್ದು ಬಗ್ಗೆ ಹೇಳುವಂಥದ್ದು. ಕೊನೆಗೆ ಬಿಸ್ನೆಸ್ ಬಗ್ಗೆ, ನಿಮ್ಮದು ಏನು ಬಿಸ್ನೆಸ್ ಅದರ ಬಗ್ಗೆ ಒಂದು ಅಷ್ಟು ಮಾಹಿತಿಯನ್ನು ಕಂಪ್ಲೀಟ್ ಒಂದು ಪೇಜಲ್ಲಿ ಕೊಡುವಂಥದ್ದು. ಓಕೆ, ಇದು ನಿಮಗೆ ಈ ಆಪ್ಷನ್ ನಿಮಗೆ ಬೇಕಿದ್ದರೆ, ಓಕೆ, ನಿಮಗೆ ಏನೆಲ್ಲ ಇನ್ಪುಟ್ ಡಾಟಾ ನಾವು ಕಲೆಕ್ಟ್ ಮಾಡ್ತೇವೆ ಅಂತ ನಾನು ಫಾರ್ಮ್ ಇಟ್ಟಿದ್ದೇನೆ, ಅದನ್ನು ತೋರಿಸ್ತೇವೆ. ಇದು ಸ್ವಲ್ಪ ಟೈಮ್ ತಗೊಳ್ತಿದ್ದೇನೆ ಡಿಸೈನ್ ಮಾಡಲಿಕ್ಕೆ. ಸೊ ಆದ್ದರಿಂದ ಇದು ಫ್ರೀ ಆಗಿರೋದಿಲ್ಲ, ಒಂದು ಮಿನಿಮಮ್ ಚಾರ್ಜ್ ನೀವು ಅದಕ್ಕೆ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದು ಪೇಜ್ ಕ್ರಿಯೇಟ್ ಮಾಡಲಿಕ್ಕೆ ಒಂದೂವರೆ ದಿನ ಕಂಪ್ಲೀಟ್ ಡಾಟಾ ಸಿಕ್ಕರೆ ಅಷ್ಟು ದಿನ ಬೇಕಾಗುತ್ತೆ. ಸೊ ಆದ್ದರಿಂದ ನಾನೇನು ಮಾಡ್ತೇನೆ, ನಿಮಗೆ ಫಾರ್ಮ್ ತೋರಿಸ್ತೇನೆ. ಈಗ ನಮ್ಮದು ವೆಬ್ಸೈಟಿಗೆ ಹೋದರೆ ಅಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಓಕೆ, ಈ ಪರ್ಟಿಕ್ಯುಲರ್ ಈ ಯೂಟ್ಯೂಬ್ ವೀಡಿಯೋದ ಜೊತೆ ಕೂಡ ನಾನು ಅದು ಲಿಂಕ್ ಹಾಕಿರ್ತೇನೆ. ಓಕೆ, ಈಗ ನಮ್ಮದು ವೆಬ್ಸೈಟ್ ಸ್ಕ್ರೀನ್ ಶೇರ್ ಮಾಡ್ತೇನೆ. ಓಕೆ, ಇಲ್ಲಿ ಸೈಡ್ ಇರಲಿ. ಓಕೆ, ಇದು ಬಿಸ್ನೆಸ್ ಡೈರೆಕ್ಟ್ ಅಂತ ಮಾಡಿರೋದು. ಇನ್ನೊಂದು ನಿಮಗೆ ಇದರ ಜೊತೆ ಇಲ್ಲಿ ವೀವ್ ಅಂತ ಹೋದರೆ ಪರ್ಟಿಕ್ಯುಲರ್ ನಿಮ್ಮ ಪೇಜ್ ಹೋಗುತ್ತೆ. ಅದು ಬಿಸ್ನೆಸ್ ಇರಲಿ ಅಥವಾ ಪರ್ಸನಲ್ ಪೇಜ್ ಇರಲಿ, ನಿಮಗೆ ಪರ್ಸನಲ್ ಕೂಡ ಬೇರೆ ಒಂದು ಲಿಸ್ಟ್ ಮಾಡ್ತೇನೆ, ಪೇಜ್ ಮಾಡ್ತೇನೆ. ಓಕೆ, ಇವಾಗ
ಫಾರ್ಮ್ ಇದೆ. ಈ ಫಾರ್ಮ್ ಮೂಲಕವಾಗಿ ನೀವು ಅಪ್ಲೋಡ್ ಮಾಡಬೇಕು, ಡಾಟಾ ಅಪ್ಲೋಡ್ ಮಾಡಬೇಕು. ಅದರಲ್ಲಿ ಇಮೇಜ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಅದು ನನಗೆ ಇಲ್ಲಿ ಡಾಟಾ ಸಿಗುತ್ತೆ. ಅದನ್ನು ತಗೊಂಡ್ಬಿಟ್ಟು ನಾನು ಪೇಜ್ ಡಿಸೈನ್ ಮಾಡ್ತೇನೆ. ಓಕೆ, ಈಗ ಒಂದು ಸ್ಯಾಂಪಲ್ ತಗೊಂಡ್ರೆ, ಇದು ಪಬ್ಲಿಷ್ ಆಗಿಲ್ಲ, ಜಸ್ಟ್ ಡಮ್ಮಿ ಡಾಟಾ ಅಷ್ಟೇ. ಓಕೆ, ಇದು ಡಿಸೈನ್ ಕಂಪ್ಲೀಟ್ ಆಗಿಲ್ಲ. ಓಕೆ, ಈಗ ನಿಮ್ಮದು ಒಂದು ಇಲ್ಲಿ ಬ್ಯಾನರ್ ಅಲ್ಲಿ ಬೇಸಿಕ್ ಪ್ರೊಫೈಲ್ ಸಿಗುತ್ತೆ. ನಿಮ್ಮದು ಫೋಟೋಸು ಮತ್ತು ಕ್ಲಿಕ್ ಟು ಏನಾದರೂ ಲಿಂಕ್ ಇದ್ದರೆ ಇಲ್ಲಿ ನಿಮಗೆ ಆ್ಯಡ್ ಮಾಡುವಂಥದ್ದು. ಇಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಕೂಡ ಕ್ಲೀನಾಗಿ ನಿಮ್ಮದು ಲಿಂಕ್ ಹಾಕಿದರೆ ಇಲ್ಲಿ ನಾವು ಎಂಬೆಡ್ ಮಾಡಲಿಕ್ಕಾಗುತ್ತೆ. ಮತ್ತು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಹಾಕುವಂಥದ್ದು. ಓಕೆ, ಇದು ಡಮ್ಮಿ ಪೇಜ್, ನಾನು ಇನ್ನೂ ರೆಡಿಯಾಗಿಲ್ಲ. ಸೊ ನಿಮಗೆ ಜಸ್ಟ್ ಸ್ಯಾಂಪಲ್ ತೋರಿಸ್ತೇನೆ. ಇದರಲ್ಲಿ ನಿಮ್ಮದು ಫ್ಯಾಮಿಲಿದು, ನಿಮ್ಮನ್ನು ಯಾವ ಥರ ನೀವು ಪರಿಚಯ ಮಾಡಿಕೊಳ್ಬೇಕು ಅದೆಲ್ಲ ನಾವು ಇಲ್ಲಿ ಕೊಡಬೇಕು ನೀವು. ಓಕೆ, ಮತ್ತು ನಿಮ್ಮದು ಫ್ಯಾಮಿಲಿ ಹಿಸ್ಟ್ರಿ ಟ್ರೀ, ನಿಮ್ಮ ಫ್ಯಾಮಿಲಿ ಇರುತ್ತೆ, ಅಜ್ಜ ಇರ್ತಾರೆ, ಅಜ್ಜಿ, ಕೆಳಗಡೆ ನಿಮ್ಮ ಅಪ್ಪ ಅಮ್ಮ ಅವ್ರದ್ದು ಸಿಬ್ಲಿಂಗ್ಸ್, ಆಮೇಲೆ ನಿಮ್ಮ ಫ್ಯಾಮಿಲಿ, ಆ ಥರ ಒಂದು ಫ್ಯಾಮಿಲಿ ಟ್ರೀನು ಕೂಡ ಮಾಡಿಕೊಟ್ರೆ ನಾವು ಹಾಕ್ತೇವೆ. ನಿಮಗೆ ಯಾವ ಸರ್ವಿಸ್ ಬೇಕಿದ್ದರೂ ನಮಗೆ ಹೇಳಿ, ಬಟ್ ನೀವು ಕಂಟೆಂಟ್ ಕೊಡಬೇಕಾಗುತ್ತೆ. ಮತ್ತು ಫ್ಯಾಮಿಲಿ ಫೋಟೋಸ್, ಇಲ್ಲಿ ನಿಮಗೆ ಫ್ಯಾಮಿಲಿ ಫೋಟೋಸನ್ನು ಕೂಡ ಹಾಕುವಂಥದ್ದು. ಓಕೆ, ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳಬೇಕಿದ್ರೆ ಇಲ್ಲಿ ನೀವು ಅದನ್ನು ಬರೆಯಿರಿ. ಓಕೆ, ಆಮೇಲೆ ಸೋಷಿಯಲ್, ನಿಮ್ಮದು ಏನಾದರೂ ಸೋಷಿಯಲ್ ಅಚೀವ್ಮೆಂಟ್ ಇದ್ದರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡುವಂಥದ್ದು. ಇದು ಪೇಜ್ ಇದೇ ಥರ ಬೇಕಾಗಿಲ್ಲ, ನಿಮ್ಮದು ಯಾವ ಥರ ಡಿಸೈನ್ ಬೇಕು ಆ ಥರ ನಾವಿಲ್ಲಿ ಚೇಂಜಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಕಂಟೆಂಟ್ ಕ್ಯಾಟಗರಿ ಇದೆಲ್ಲ ಅದನ್ನು ನೀವು ಕ್ಲೀನಾಗಿ ಕೊಡಿ. ಓಕೆ, ಆಮೇಲೆ ನಿಮ್ಮದು ಕೆಳಗಡೆ ನಿಮ್ಮದೇನಾದರೂ ಬಿಸ್ನೆಸ್ ಇದ್ದರೆ ಅದರದ್ದು ಫುಲ್ ಇಲ್ಲಿ ಹಾಕುವಂಥದ್ದು. ಏನೆಲ್ಲ ಇದೆ ಅದರದ್ದು ಫೋಟೋಸು, ಗ್ಯಾಲರೀಸ್, ಆ ಥರ. ಈಗ ನಿಮ್ಮ ಬಗ್ಗೆ ಅದರ ಟೆಸ್ಟಿಮೋನಿಯಲ್ ಇದ್ದರೆ ಅದನ್ನು ಕೂಡ ಹಾಕುವಂಥದ್ದು. ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್, ನಿಮ್ಮದು ಫೇಸ್ಬುಕ್ ಇರಲಿ ಅಥವಾ ಯೂಟ್ಯೂಬು ಆ ಥರ ಏನಾದರೂ ಇದ್ದರೆ ಅದನ್ನು ಕೂಡ ಇಲ್ಲಿ ಲಿಂಕ್ ಹಾಕಿದರೆ ಕ್ಲಿಕ್ ಮಾಡಿದರೆ ಅಲ್ಲಿಗೆ ಹೋಗುತ್ತೆ. ಈ ಥರ ಒಂದು ಕಂಪ್ಲೀಟ್ ಪೇಜ್ ನಿಮಗೆ ಸಿಗುತ್ತೆ. ಓಕೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಿದ್ರೆ ಅದಕ್ಕೊಂದು ಫಾರ್ಮ್ ಇಟ್ಕೋಬೋದು. ಈ ಥರ ಒಂದು ಕಂಪ್ಲೀಟ್ ಪೇಜ್ ನಿಮ್ಮ ಬ್ರ್ಯಾಂಡಿಂಗ್. ಓಕೆ, ಈಗ ಯಾವುದೊಬ್ಬರು ನಿಮ್ಮದು ಪರಿಚಯ ಆಗುತ್ತೆ ನಮ್ಮದು ಮೀಟಿಂಗಲ್ಲಿ ಅಥವಾ ನಮ್ಮ ಸಂಘದ ಕಾರ್ಯಕ್ರಮದಲ್ಲಿ, ಬಟ್ ಅವರ ಬಗ್ಗೆ ಹೆಚ್ಚಿನ ವಿವರ ಬೇಕಿದ್ದರೆ ನಮಗೆ ಅಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ನೀವು ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ನಿಮ್ಮದು ನೋಡ್ಬೋದು. ಓಕೆ, ಇದರದ್ದು ಫಾರ್ಮ್ ಇನ್ಪುಟ್ ನಾನು ಡಾಟಾ ಹೆಂಗೆ ಕಲೆಕ್ಟ್ ಮಾಡ್ತೇನೆ ಅಂದರೆ ಇಲ್ಲಿ ನಿಮಗೆ ಫಾರ್ಮ್ ಇಟ್ಟಿದ್ದೇನೆ. ಓಕೆ, ಆ ಫಾರ್ಮನ್ನು ನೀವು ಸಬ್ಮಿಟ್ ಮಾಡಬೇಕು. ಓಕೆ, ಒಂದು ನಿಮಿಷ. ಇದು ಸ್ಯಾಂಪಲ್ ನಾನು ಹಾಕಿರೋದು ಈ ಥರ ಪೇಜ್. ಇನ್ನೊಂದು ಇದು ವಿಡಿಯೋದು ಕೂಡ ನಾನು ಲಿಂಕ್ ಹಾಕ್ತೇನೆ. ಓಕೆ, ಇದು ಜಸ್ಟ್ ನಾನು ಇವಾಗ ಹೇಳಿದೆಲ್ಲ ಅದನ್ನೇ ಹೈಲೈಟ್ ಮಾಡಿದ್ದು, ಏನೆಲ್ಲ ನಾವು ಹಾಕ್ಬೋದು ಅಂತ. ಹೆಡ್ಡರ್, ಪರ್ಸನಲ್ ಡೀಟೇಲ್, ಅಚೀವ್ಮೆಂಟ್, ಸೋಷಿಯಲ್ಸ್, ಫ್ಯಾಮಿಲಿ, ಇದು ಫೋಟೋಸು, ಬಿಸ್ನೆಸ್ ಪ್ರೊಫೈಲ್ಸ್, ಮತ್ತು ಸೋಷಿಯಲ್ ಮೀಡಿಯಾ ಅಚೀವ್ಮೆಂಟ್, ಮತ್ತು ನಿಮ್ಮದೇನಾದರೂ ಮೀಡಿಯಾ ಗ್ಯಾಲರಿ ಇದ್ದರೆ ಅದನ್ನು ಕೂಡ ಇಲ್ಲಿ ಎಂಬೆಡ್ ಮಾಡ್ಬೋದು. ಓಕೆ, ನೀವು ಕೊಡುವ ಇನ್ಫಾರ್ಮೇಷನ್ ಆದಷ್ಟು ಕ್ಲೀನಾಗಿ ಇರಬೇಕು. ಫಸ್ಟ್ ಸೆಕ್ಷನಲ್ಲಿ ನಮ್ಮದು ಕಾಂಟ್ಯಾಕ್ಟ್ ಆ್ಯಂಡ್ ಪರ್ಸನಲ್ ಐಡೆಂಟಿಫಿಕೇಷನ್ ಇನ್ಫಾರ್ಮೇಷನ್ ತಗೊಳ್ಳುವಂಥದ್ದು, ನೇಮು, ಫೋನ್ ನಂಬರು, ಇಮೇಲ್ ಐ ಡಿ, ಇದೆಲ್ಲ ಪರ್ಸನಲ್. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿದೆ ವಾಟ್ಸಪ್ ನಂಬರ್ ಇದ್ದರೆ, ರೆಸಿಡೆನ್ಷಿಯಲ್ ಅಡ್ರೆಸ್, ನೇಟಿವ್ ಪ್ಲೇಸ್, ಇದೆಲ್ಲ ಹಾಕಿ. ಬಟ್ ಕೆಲವು ಸಲ ನಾವು ಇದನ್ನು ಡಿಸ್ಕ್ಲೋಸ್ ಮಾಡೋಲ್ಲ, ಯಾವುದು ಇದು ಪರ್ಸನಲ್ ಅಡ್ರೆಸ್ ಎಲ್ಲ ಅಲ್ಲಿ ಡಿಸ್ಕ್ಲೋಸ್ ಮಾಡೋಲ್ಲ. ಬಟ್ ಇಲ್ಲಿ ಹಾಕಿ ನೇಟಿವ್ ಪ್ಲೇಸ್ ನಿಮ್ಮದು ಯಾವುದು ಊರು, ತಾಲೂಕು, ಅದರ ಬಗ್ಗೆ ನೀವು ಇಲ್ಲಿ ಬರೆಯಿರಿ. ಓಕೆ,
ಕೆಲವು ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡೋಲ್ಲ, ಪರ್ಸ್ನಲ್ ಟು ಮಚ್ ಇನ್ಫಾರ್ಮೇಷನನ್ನು, ಬಟ್ ಬೇಸಿಕ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೇವೆ, ಅದು ನಿಮ್ಮ ಕನ್ಸರ್ನ್ ಇದ್ದರೆ. ಓಕೆ. ಆಮೇಲೆ ಫ್ಯಾಮಿಲಿದು, ನಿಮ್ಮದು ಫ್ಯಾಮಿಲಿದು ಇನ್ಫಾರ್ಮೇಷನ್, ನಿಮ್ಮ ಅಬೌಟ್ ಫ್ಯಾಮಿಲಿ ಹಿಸ್ಟ್ರಿ ಬರೆಯಿರಿ. ಮತ್ತು ನಿಮ್ಮದು ಓನ್ ಪರ್ಸನಲ್ ಏನು ಇದೆಯಾ ಅದನ್ನು ಇಲ್ಲಿ ಬರೆಯಿರಿ. ಅಬೌಟ್ ನಿಮ್ಮ ಫ್ಯಾಮಿಲಿ, ಹೆಂಡತಿ ಮಕ್ಕಳು ಅವರ ಬಗ್ಗೆನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಓಕೆ. ನಿಮ್ಮದು ಫ್ಯಾಮಿಲಿ ಟ್ರೀ ಇಮೇಜ್ ಇದ್ದರೆ ರೆಡಿ ಮಾಡಿಕೊಂಡು ಕಳಿಸಿದ್ರು ಇಲ್ಲಿ ಆಗುತ್ತೆ. ಸೊ ನಿಮ್ದು ಏನೆಲ್ಲ ಫೋಟೋಸು ಏನಿದೆ ಅದನ್ನು ಇಲ್ಲಿ ಹಾಕಿ ಕಳಿಸಿ. ಓಕೆ, ಇಲ್ಲಿ ನೀವು ಅಪ್ಲೋಡು ಮಾಡಬೇಕು. ಓಕೆ, ಇದು ನಿಮ್ಮದು ಇವಾಗ ಫ್ಯಾಮಿಲಿದ್ದಾಯಿತು. ನೆಕ್ಸ್ಟ್ ಅಚೀವ್ಮೆಂಟ್, ಸೋಷಿಯಲ್ ಅಥವಾ ಅಚೀವ್ಮೆಂಟ್ ಏನಾದರೂ ಇದ್ದರೆ ಅದರ ಬಗ್ಗೆ ಇಲ್ಲಿ ಸ್ಟೋರಿ ಬರೆಯಿರಿ. ಇವನು ಫೋಟೋಸ್ ಇದ್ದರೂ ನೀವು ಅಪ್ಲೋಡು ಮಾಡಿ. ಓಕೆ. ಈಗ ನೀವು ರೋಟ್ರಿ ಕ್ಲಬ್ಬಲ್ಲಿ ಅಥವಾ ಲಯನ್ಸ್ ಕ್ಲಬ್ಬಲ್ಲಿ ಅಥವಾ ಬೇರೆ ಬೇರೆ ಸಂಘದ್ದು ಅದರಲ್ಲಿ ಕೂಡ ನಿಮ್ಮದು ಅಚೀವ್ಮೆಂಟ್ ಇರುತ್ತೆ, ಸರ್ವಿಸ್ ಇರುತ್ತೆ. ಅದನ್ನು ನೀವು ಅಲ್ಲಿ ಹಾಕಿದರೆ ಅದನ್ನು ಕೂಡ ನಾವು ಅಲ್ಲಿ ಮೆನ್ಷನ್ ಮಾಡೋಣ. ಅದಾದಮೇಲೆ ನಿಮ್ಮದು ಬಿಸ್ನೆಸ್ ರಿಲೇಟೆಡ್. ಓಕೆ, ಪ್ರೊಫೆಷನಲ್ ಅಥವಾ ಬಿಸ್ನೆಸ್ ರಿಲೇಟೆಡ್ ನಿಮ್ಮದು ಇದ್ದರೆ ಇಲ್ಲಿ ಹಾಕ್ಬೋದು. ಓಕೆ, ಅದರದ್ದೊಂದು ಡಿಸ್ಕ್ರಿಪ್ಷನ್ ಏನಂತ, ಬಿಸ್ನೆಸ್ ಏನಂತ. ಆಮೇಲೆ ಪ್ರೈಮರಿ ಪ್ರೊಫೆಷನಲ್ ಟೈಟಲ್, ನೀವೇನು ಈಗ CA ಅಥವಾ ಫೌಂಡರ್, CEO ಆ ಥರ ನೀವು ಡೀಟೇಲಾಗಿ ನಿಮ್ಮದು ಆ ಇದರಲ್ಲಿ ನೀವೇನಂತ ಹಾಕುವಂಥದ್ದು. ಮತ್ತು ಕಂಪನಿ ನೇಮು, ಮತ್ತು ಯಾವ ಇಂಡಸ್ಟ್ರಿ ಕ್ಯಾಟಗರಿಗೆ ಬರುತ್ತೆ ಅಂತ ಸಿಂಪಲಾಗಿ ಅದನ್ನು ಹಾಕುವಂಥದ್ದು. ಮತ್ತು ಬಿಸ್ನೆಸ್ ಅಡ್ರೆಸ್. ಓಕೆ, ಇದನ್ನೆಲ್ಲ ನಾವು ಡಿಸ್ಕ್ಲೋಸ್ ಮಾಡ್ಬೋದು. ಓಕೆ, ಇದನ್ನು ಹಾಕಿ ಅದಾದ ಆಮೇಲೆ ಕೋರ್ ಸರ್ವಿಸ್ ನೀವೇನೆಲ್ಲ ಆಫರ್ ಮಾಡ್ತೀರಾ, ನಿಮ್ಮ ಸರ್ವಿಸ್ ಏನು ಅದನ್ನು ಇಲ್ಲಿ ನಾವು ಇದು ಮಾಡುವಂಥದ್ದು. ಆಮೇಲೆ ನಿಮ್ಮದು ಎಲ್ಲ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಏನೇ ಲಿಂಕ್ ಇದ್ದರೂ ಇಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ಲೈನಲ್ಲಿ ಹಾಕ್ತಾ ಹೋಗಿ. ಅದನ್ನು ಒಂದಷ್ಟು ಡಾಟಾವನ್ನು ಅಲ್ಲಿಂದ ನಾವು ತಗೊಳ್ಳಿಕ್ಕಾಗುತ್ತೆ. ನಿಮ್ಮದು ವೆಬ್ಸೈಟ್ ಇದ್ದರೆ ಅಥವಾ ಲಿಂಕ್ಡ್ಇನ್, ಫೇಸ್ಬುಕ್ಕು ಆ ಥರ ಇದ್ದರೆ ಇಲ್ಲಿ ನಮಗೆ ಹಾಕಲಿಕ್ಕೆ ಆಗುತ್ತೆ. ಮತ್ತು ಕಂಪನಿದು ಲೋಗೋ, ವಿಸಿಟಿಂಗ್ ಕಾರ್ಡ್, ಬ್ರೋಷರ್ಸ್, ಏನು ಕಂಟೆಂಟ್ ಇದೆ ಶೇರ್ ಮಾಡುವಂಥದ್ದು ಅದನ್ನೆಲ್ಲ ಅಪ್ಲೋಡ್ ಮಾಡಿ. ಇದು ನಮ್ಮದು ಕಮ್ಯುನಿಟಿ ರಿಲೇಟೆಡ್. ಜಸ್ಟ್ ಈ ಸರ್ವಿಸಿಗೆ ನೀವು ನಮ್ಮ ಸಂಘದ ಮೆಂಬರ್ ಆಗಿರಬೇಕು. ನೀವು ಮೆಂಬರ್ ಆಗಿಲ್ಲ ಅಂದರೆ ಆಗಿದ್ರೆ ಎಸ್ ಅಂತ ಮಾಡಿ ಆ ಥರ ಒಂದು ಕನ್ಫರ್ಮ್ ಮಾಡಿ. ಮತ್ತು ಈ ಕೊಲಬರೇಷನ್ ಮೋಡ್, ಈಗ ನಮ್ಮದು ಬಿಸ್ನೆಸ್ ಹಬ್ ಇದೆ, ಅಲ್ಲಿ ಒಂದಷ್ಟು ಆ್ಯಕ್ಟಿವಿಟಿ ಆಗುತ್ತೆ. ಅಥವಾ ನಿಮಗೆ ಅಫಿಲಿಯೇಷನ್ ಬೇಕು, ನೀವು ಅಪ್ಲಿಕೇಶನ್ ಕೊಡ್ತೀರಾ, ಆಫರ್ ಮಾಡ್ತೀರಾ. ಹಾಗೆಂದರೆ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ, ಇಲ್ಲಿ ಒಬ್ಬರು ಆ ಥರ ಕಾಂಟ್ಯಾಕ್ಟ್ ಇದೆ, ಅಂಥದ್ದೆಲ್ಲ ನೀವು ಮ್ಯೂಚುವಲಾಗಿ ನಾವು ಮಾಡ್ಕೋಬೋದು. ಅದು ಎಸ್ ನೋನ. ಆಮೇಲೆ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ಕೂಡ ಇಲ್ಲಿ ಹಾಕಿದರೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ಆ ರೀತಿಯಾಗಿ ನಾವು ಇಲ್ಲಿ ಡಿಸೈನ್ ಮಾಡ್ಬೋದು. ಮತ್ತು ಆ್ಯಸ್ ಎ ಮೆಂಟರಾಗಿ ನೀವು ಸಪೋರ್ಟ್ ಮಾಡ್ತೀರಾ ಅಥವಾ ಗೈಡ್, ನೀವು ಬಿಸ್ನೆಸ್ ಇರುವಾಗ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಥವಾ ನಿಮ್ಮ ಹತ್ರ ಒಂದು ಸ್ಕಿಲ್ ಇರುತ್ತೆ, ಆ ಥರ ನೀವು ಇಲ್ಲಿ ಅಪ್ಡೇಟ್ ಮಾಡಿ. ಮತ್ತು ಅದು ಇದು ಫ್ರೀ ಮಾಡೋಕ್ಕಾಗೋಲ್ಲ, ಯಾಕೆಂದರೆ ಇದು ಒಂದು ವೆಬ್ಸೈಟ್ ಡಿಸೈನ್ ಮಾಡುವಂಥದ್ದು. ಓಕೆ, ಸೊ ಅದರಿಂದ ಇದು ಫ್ರೀ ಮಾಡೋಕ್ಕಾಗೋಲ್ಲ. ಅದಕ್ಕೊಂದಷ್ಟು ಮಿನಿಮಮ್ ನಿಮ್ಮ ಸೈಡಿಂದ ಎಕ್ಸ್ಪೆಕ್ಟ್ ಮಾಡ್ತೇವೆ. ಅದಕ್ಕೆ ರೆಡಿ ಇರಬೇಕು. ಯಾಕೆಂದರೆ 1-2 ದಿನ ತಗೊಂಡ್ರೆ, ಒಬ್ಬರಿಗೆ 2 ದಿನ ತಗೊಂಡ್ರೆ ಆಮೇಲೆ 10 ಮಂದಿಗೆ ಅಲ್ಲಿ 20 ದಿನ ಸಹ 1 ತಿಂಗಳಾಯಿತು ಈ ಥರ. ಸೊ ಆದ್ದರಿಂದ ಇದು ಪೇಯ್ಡ್ ಸರ್ವಿಸ್ ಆಗಿರುತ್ತೆ. ಓಕೆ, ನಿಮಗೇನಾದರೂ ಬೇರೆ ಏನಾದರೂ ಅಡಿಷನಲ್ ಇನ್ಫಾರ್ಮೇಷನ್ ಇದ್ದರೆ ಇಲ್ಲಿ ಕೊಡಿ. ಏನಾದರೂ ಹೇಳಿಕ್ಕಿದ್ರೆ ಈ ಥರ ಆಗಬೇಕು, ಈ ಥರ ಐಡಿಯಾಸ್ ಇದೆ,
ಈ ಪರ್ಟಿಕ್ಯುಲರ್ ಪೇಜ್ ಈ ಥರ ಡಿಸೈನ್ ಮಾಡಿ ಇನ್ಪುಟ್ ಆ ಥರ ಇದ್ದರೆ ಇಲ್ಲಿ ಹಾಕಿ ಮತ್ತು ನಿಮ್ಮದು ಇಲ್ಲಿ ಕನ್ಸೆಂಟ್ ಕೊಡಬೇಕು ನೀವು ಇದು ಪಬ್ಲಿಕ್ ಮಾಡಲಿಕ್ಕೆ ಐ ಅಗ್ರಿ ಆರ್ ನಾಟ್ ಅಗ್ರಿ ಅಂತ. ಓಕೆ, ಇದಿಷ್ಟು ನೀವು ಸಬ್ಮಿಟ್ ಮಾಡಿದ ಮೇಲೆ ನಾವು ನೋಡ್ತೇವೆ ಒಂದು ರೌಂಡ್ ನಾವು 1 to 1 ಡಿಸ್ಕಷನ್ ಮಾಡೋಣ. ಓಕೆ, 1 to 1 ಸಬ್ಮಿಟ್ ಆದಮೇಲೆ ನೀವು 1 to 1ಗೆ ನಮಗೆ ಸಿಗಬೇಕು. ಓಕೆ, ಇದಿಷ್ಟು ನಮ್ಮ ಸೈಡಿಂದ ನಿಮ್ಮನ್ನು ಬ್ರ್ಯಾಂಡಿಂಗ್ ಮಾಡ್ಬೋದು ಅಥವಾ ನಿಮ್ಮ ಬಗ್ಗೆ 10 ಮಂದಿಗೆ ಹೇಳ್ಬೋದು. ಯಾಕಂದರೆ ಇದೊಂದು ಒಳ್ಳೆ ಮೀಡಿಯಾ ಮತ್ತು ಒಂದು ಸಲ ಇದು ಮಾಡಿದರೆ ಇದು ಪರ್ಮನೆಂಟ್ ಆಗಿರುತ್ತೆ. ಓಕೆ, ಈಗ ನೀವು ಬೇರೆ ಬೇರೆ ಸಂಘ ಸಂಸ್ಥೆಗೆ ಡೊನೇಷನ್ ಕೊಡ್ತೀರ, ಅಲ್ಲಿಂದಷ್ಟು ನಿಮ್ಮ ಬಗ್ಗೆ ಇನ್ಪುಟ್ ಕೊಡ್ತಾರೆ, ಆವಾಗ ಇದನ್ನು ನೀವು ಕಳಿಸ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಬೋದು ಅಥವಾ ಮುಂದಿನ ಜನಾಂಗಕ್ಕೆ ನಿಮ್ಮ ಬಗ್ಗೆ ಒಂದು ಪಿಕ್ಚರ್ ಸಿಗುತ್ತೆ ಆ ಥರ. ಸೊ ಇದೊಂದು ಎಫೆಕ್ಟಿವ್ ಸಿಂಪಲ್ ಸರ್ವಿಸ್. ಸೊ ಇದನ್ನು ನೀವೆಲ್ಲ ಯೂಸ್ ಮಾಡಿಕೊಳ್ಳಿ. ಹೆಚ್ಚಿನವ್ರದ್ದು ಪೇಜ್ ಕ್ರಿಯೇಟ್ ಆಗುತ್ತೆ ಅಂತ ನಾನು ಅನ್ಸ್ಕೊಳ್ತೇನೆ. ಆದಷ್ಟು ಕ್ರಿಯೇಟ್ ಮಾಡಿ. ಓಕೆ, ನಿಮ್ಮನ್ನು ನೀವು ಸಮಾಜಕ್ಕೆ ತೋರಿಸ್ಕೊಳ್ಳಿ. ತುಂಬ ಮಂದಿ ಹಾರ್ಡ್ ಎಫರ್ಟ್ ಹಾಕ್ತೀರಾ, ಅಷ್ಟು ಡೊನೇಷನ್ ಮಾಡ್ತೀರಾ, ಬಟ್ ಎಲ್ಲೂ ನಿಮ್ಮದು ವಿಸಿಬಿಲಿಟಿ ಇರೋಲ್ಲ. ಓಕೆ, ಸೊ ಇದೊಂದು ನಿಮಗೆ ಚಾನೆಲ್ ಆಪ್ಷನ್, ಅದನ್ನು ಯುಟಿಲೈಸ್ ಮಾಡಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿರುವಂಥದ್ದು. ಸೊ ಫಾರ್ಮ್ ಸಬ್ಮಿಟ್ ಮಾಡಿ. ಆಮೇಲೆ ನಿಮಗೆ ಏನಾದರೂ ಎಡಿಟ್ ಇದ್ದರೆ ಆಮೇಲೆ ಬಂದು ಒಂದು ರೌಂಡು ಕೂತ್ಕೊಳ್ಳೋಣ. ಓಕೆ, ಡಿಸ್ಕಷನ್ ಮಾಡೋಣ, ಆಮೇಲೆ ಡಿಸೈನ್ ಮಾಡೋಣ. ಓಕೆ, ಇದಿಷ್ಟು ಪರ್ಸನಲ್ ಆರ್ ಪ್ರೊಫೆಷನಲ್ ಬ್ರ್ಯಾಂಡಿಂಗ್ ಇದರದ್ದು ಇನ್ಫಾರ್ಮೇಷನ್. ಏನಾದರೂ ಡೌಟ್ ಇದ್ದರೂ ನನಗೆ ಕಾಲ್ ಮಾಡ್ಬೋದು. ಧನ್ಯವಾದಗಳು.